ಸುಮ್ಮನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಕ್ಸುವಂಥದ್ದಕ್ಕೂ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. CBI ವ್ಯಾಪ್ತಿನಲ್ಲಿ ಬರದೇ ಇರುವಂಥದ್ದನ್ನೆಲ್ಲ CBI ಮೂಲಕ ಎದುರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿನಲ್ಲಿ ಬರುವಂಥದ್ದನ್ನ CBI ಮೂಲಕ ನೋಟಿಸ್ ಕೊಡಿಸೋದು, ಎದುರಿಸುವಂಥದ್ದು. ಅವ್ರು ದಿನ ಬೆಳಗ್ಗೆ ಎದ್ದು ಕೋರ್ಟ್ಗೆ ಹೋಗಿ ನಿಂತ್ಕೊಬೇಕು, ಸ್ಟೇ ತಗೊಬೇಕು, ಅಪೀಲ್ ಮಾಡ್ಕೊಬೇಕು, ಆ ಥರ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಿ ಜನಸಾಮಾನ್ಯರಿಗೆ ಮಾಧ್ಯಮಗಳ ಮೂಲಕ, ಒಕ್ಕಲಿಗ ಸಮುದಾಯಕ್ಕೆ ದಯಮಾಡಿ ಸ್ವಾಭಿಮಾನಿಗಳು, ನೀವು ಸ್ವಾಭಿಮಾನವಂಥದ್ದು ನಮಗೆಲ್ಲ ಇದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಳೆಯುವಂಥದಕ್ಕೆ ನಿರಂತರವಾಗಿ ಅವರಿಗೆ ತೊಂದರೆ ಕೊಡ್ತಾ ಇರುವಂತ ಈ BJP ಮತ್ತು JDS ಇಬ್ಬರನ್ನು ಈ ಸರಿ ನೀವು ಪಾಠ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು. ನಿಜವಾಗಲೂ ಸ್ವಾಭಿಮಾನ ಅನ್ನುವಂಥದ್ದು ಇದ್ರೆ ದಯಮಾಡಿ ಅವ್ರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಎನ್ನುವಂಥದ್ದು ಹೇಳಬೇಕು. ಮಾಧ್ಯಮಗಳಲ್ಲಿ ನಾನು ಒಂದಷ್ಟು ಗಮನಿಸಿದೆ, ಸ್ಟೋರಿ ಮೂಲಕ ಒಂದಷ್ಟು ಗಮನಿಸಿದೆ. ಡಿ ಕೆ ಶಿವಕುಮಾರ್ 2004ರಲ್ಲಿ ಅಫಿಡವಿಟ್ ಸಲ್ಲಿಕೆ ಮಾಡುವಾಗ ಅವ್ರು ಕೊಟ್ಟಂತ ಅಫಿಡವಿಟ್ ಅಲ್ಲಿ ಬರೀ 8 ಕೋಟಿ ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಿದ್ರು. 2023ರಲ್ಲಿ 1414 ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರು. ಏನು ಭ್ರಷ್ಟಾಚಾರ ಮಾಡಿ ಸಂಪಾದನೆ ಮಾಡಿದ ದುಡ್ಡದು. ಅದೇ ಸ್ಟೋರಿ ಮಾಡಿ ದಯಮಾಡಿ ಜೆ ಶಾ, ಅಮಿತ್ ಶಾ ಅವ್ರ ಮಗ 2014ರಲ್ಲಿ ಟೆಂಪಲ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪನಿನ ಶುರು ಮಾಡಿ ಅದು ಟೋಟಲ್ ವ್ಯವಹಾರ ಬರೀ 6,365 ರೂಪಾಯಿ ಇತ್ತು ಅಷ್ಟೇ. 6,365 ರೂಪಾಯಿ. ಇವತ್ತು 1,360 ಕೋಟಿ ಇದೆ. 1,360 ಕೋಟಿ ಯಾವ ಬಿಸ್ನೆಸ್ ಮಾಡ್ತಾವ್ರೆ? ಜೆ ಶಾ, ಅಮಿತ್ ಶಾ ಅವ್ರ ಮಗ. ಡಿ ಕೆ ಶಿವಕುಮಾರ್ ಬಿಸ್ನೆಸ್ ಇದೆ. he has got the business, he has got his own business, he is running education institutions, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇತರ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಅದರಿಂದ ಬರುವಂತ ಹಣ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟಿ ಸಂಪಾದನೆ ಮಾಡಬಾರ್ದಂಗಾದ್ರೆ 50 ವರ್ಷದ ಹಿಂದೆ ಅಂಬಾನಿಯವರ ವಹಿವಾಟು ಎಷ್ಟಿತ್ತು, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು, ಅದಾನಿಯವ್ರದ್ದು ಎಷ್ಟಿತ್ತು ಸ್ವಾಮಿ ನೀವು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ? ಇವತ್ತು ಇಡೀ ದೇಶದ ಪ್ರಪಂಚದಲ್ಲಿ 2ನೇ ಶ್ರೀಮಂತ ಆಗೋಗಿದ್ರಲ್ಲ, ಅದು ಈ ಸುಮಾರು ಆಲ್ಮೋಸ್ಟ್ 15 ಲಕ್ಷ ಕೋಟಿ ಹೆಂಗ್ ಸಂಪಾದನೆ ಮಾಡಿದ್ರು? ಬಿಸ್ನೆಸ್ ಇಲ್ವಾ ಅವ್ರದ್ದು? ನಿಮ್ಮ BJP ಮುಖಂಡರುಗಳದ್ದು ಬಿಸ್ನೆಸ್ ಇಲ್ವಾ? ನೀವು ಬಿನಾಮಿನಲ್ಲಿ ಇಟ್ಕೊಂಡಿದ್ದೀರಿ ಅಷ್ಟೇನೆ. ಅದರಿಂದ ಜನಗಳು ಗಮನಿಸ್ಬೇಕು ಇದನ್ನ. ತಕ್ಕ ಶಾಸ್ತಿಯನ್ನ, ಬುದ್ಧಿಯನ್ನ BJPಯವರಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಲಿಸುವಂತ ಕೆಲಸವನ್ನ ಮಾಡಿದ್ರೆ ಮಾತ್ರ ರಾಜ್ಯ ಮತ್ತು ದೇಶಕ್ಕೆ ಉಳಿಗಾಲ. ಇಲ್ಲಾಂದ್ರೆ ಗನ್ ಪಾಯಿಂಟ್ ಅಲ್ಲಿ ಭಿಕ್ಷುಕರನ್ನಾಗಿ ಮಾಡುವಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಯುವಕರು ಮುಗಿದೋದ್ರು. ರಾಹುಲ್ ಗಾಂಧಿ ಅವರು ನಿನ್ನೆ ಹೇಳ್ತಾ ಇದ್ರು, ಬಹಳ ಸ್ಪಷ್ಟವಾಗಿ ಬ್ಯೂಟಿಫುಲ್ ಆಗಿ ಹೇಳಿದ್ರು. ಇಡೀ ದೇಶದಲ್ಲಿ ಯುವಕರನ್ನ 24 ಅವರ್ಸ್ ಅಲ್ಲಿ 16 ಅವರ್ಸ್ ಮೊಬೈಲಲ್ಲಿ ಇರಬೇಕು, ಮೊಬೈಲಲ್ಲಿ ತಲ್ಲೀನರಾಗಿರ್ಬೇಕು, ಮೊಬೈಲ್ ನೋಡ್ಕೊಂಡು ಕೂತ್ಕೊಬೇಕು ಅನ್ನುವಂಥ ರೀತಿಯಲ್ಲಿ ವ್ಯವಸ್ಥೆನ ಸೃಷ್ಟಿ ಮಾಡಿಬಿಟ್ಟವ್ರೆ. ಸತ್ಯ ಅಲ್ವೇ ಅದು?